ಹಲೋ ನಮಸ್ಕಾರ, ವೆಲ್ಕಮ್ ಟು TV19 ಕನ್ನಡ. ನಾನು ಪವಿತ್ರ. ಹೊಸ ವರ್ಷ 2025ಕ್ಕೆ ಸಾಕಷ್ಟು ಹೊಸ ಸಿನಿಮಾಗಳು ರಿಲೀಸ್ಗೆ ರೆಡಿ ಇದೆ. ಇದರ ಮಧ್ಯೆ ರಿಲೀಸ್ ಆದಂಥ ಚೌಕಿದಾರ್ ಸಿನಿಮಾದ ಈ ಸಣ್ಣ ಟೀಸರ್, ಸಣ್ಣ ಝಲಕ್ ಸಿಕ್ಕಾಪಟ್ಟೆ ನಿರೀಕ್ಷೆನ ಜಾಸ್ತಿ ಮಾಡ್ತಾ ಇದೆ. ಸೊ 1 ನಿಮಿಷ 29 ಸೆಕೆಂಡ್ ಇರುವಂಥ ಈ ಟೀಸರ್ನ ಸಿಂಪಲಾಗಿ ನಾವು ರಿವ್ಯೂ ಮಾಡ್ತೀವಿ ಅಂದ್ರೂ ಕೂಡ ನಿಜವಾಗ್ಲೂ ತುಂಬಾ ಚೆನ್ನಾಗಿ ಬಂದಿದೆ. ಸೊ ಇಲ್ಲಿ ಕ್ವಾಲಿಟಿ ಕಾಂಪ್ರಮೈಸ್ ಎಲ್ಲೂ ಕೂಡ ಆಗಿಲ್ಲ. ಅಷ್ಟು ಕ್ವಾಲಿಟಿ ಮೇಕಿಂಗ್ನ ನಾವು ನೋಡ್ಬೋದು. ಅದರ ಜೊತೆಗೆ ಸಿನಿಮಾಟೋಗ್ರಫಿ ತುಂಬಾ ಚೆನ್ನಾಗಿದೆ. ಮೇಯ್ನ್ ಆಗಿ ನಾವು ಕಾಸ್ಟಿಂಗ್ ಬಗ್ಗೆ ಇದರಲ್ಲಿ ನಾವು ಮಾತನಾಡ್ತೀವಿ ಅನ್ನೋದಾದರೆ ಪೃಥ್ವಿ ಅಂಬರ್ ಈಸ್ ಅ ವರ್ಸಟೈಲ್ ಆ್ಯಕ್ಟರ್ ಅನ್ನೋದನ್ನು ಇಲ್ಲಿ ಪ್ರೂವ್ ಮಾಡ್ಕೊಳ್ತಾ ಇದ್ದಾರೆ. ಯಾಕಂದರೆ ಈ ಥರ ವೈಲ್ಡಾಗಿ ಎಲ್ಲೂ ಯಾವ ಸಿನಿಮಾದಲ್ಲೂ ಕೂಡ ಇಂಥ ಆ್ಯಕ್ಷನಲ್ಲಿ ಕಾಣಿಸ್ಕೊಂಡಿರಲಿಲ್ಲ ಪೃಥ್ವಿ ಅಂಬರ್ ಅವರು. ನಿಜವಾಗ್ಲೂ ಈ ಪಾತ್ರನ ಬಹಳ ಚೆನ್ನಾಗಿ ನಿಭಾಯಿಸಿದ್ದಾರೆ ಅನ್ನೋದು ಗೊತ್ತಾಗ್ತಿದೆ. ಹಾಗೆ ದೇರ್ ಇಸ್ ನೋ ಡೌಟ್ ಇವ್ರ ಆ್ಯಕ್ಟಿಂಗ್ ಬಗ್ಗೆ ನಾವು ಮಾತನಾಡೋದಾದರೆ, ಇನ್ನು ಧನ್ಯ ರಾಮ್ಕುಮಾರ್ ಅವರು ಪೃಥ್ವಿ ಅಂಬರ್ ಅವರಿಗೆ ಜೋಡಿಯಾಗಿ ಕಾಣಿಸ್ಕೊಳ್ತಾ ಇರೋದು. ಹಳ್ಳಿ ಹುಡುಗಿಯಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಇಲ್ಲಿ ಹಳ್ಳಿ ಹುಡುಗಿ ಆದರೂ ಕೂಡ ಸ್ವಲ್ಪ ರಫ್ ಆಗಿ ಖಡಕ್ಕಾಗೆ ಕಾಣಿಸ್ಕೊಳ್ತಾ ಇದ್ದಾರೆ. ಯಾಕಂದರೆ ಟೀಸರಲ್ಲಿ ನಾವು ಗಮನಿಸ್ಬೋದು ಕೂಡ ಒಂದು ಪಂಚ್ ಏನಿದೆ ಕ್ಲಿಪ್ಪು, ಅದು ನೋಡಿದರೆ ಸ್ವಲ್ಪ ಸ್ಟ್ರಾಂಗ್ ಆಗೇ ಇದ್ದಾರೆ ಅಂತ ಅನಿಸುತ್ತೆ. ಇನ್ನು ಇದರ ಜೊತೆಗೆ ಸುಧಾರಾಣಿ ಅವರು, ದೊಡ್ಡ ಸ್ಟಾರ್ಗಳ ಜೊತೆ ಹೀರೋಯಿನ್ ಆಗಿ ನಟಿಸಿದಂಥ ಸುಧಾರಾಣಿ ಅವರು ಪೊಲೀಸ್ ಪಾತ್ರದಲ್ಲಿ ಕಾಣಿಸ್ಕೊಳ್ತಾ ಇದ್ದಾರೆ. ಬಹಳ ಫಿಟ್ಟಾಗಿ ಆ ಪಾತ್ರಕ್ಕೆ ತುಂಬ ಚೆನ್ನಾಗಿ ಸೂಟ್ ಆಗ್ತಾ ಇದ್ದಾರೆ. ಹಾಗೆ ಡೈಲಾಗ್ ಕಿಂಗ್ ಸಾಯಿ ಕುಮಾರ್ ಸರ್ ಇದ್ದಾರೆ ಅಂದರೆ ಆ ಸಿನಿಮಾ ಒಂದಷ್ಟು ತೂಕ ಹೆಚ್ಚಾಗೋದಕ್ಕೆ ಕಾರಣ ಆಗುತ್ತೆ. ಅವ್ರನ್ನ ಬೇರೆ ಪಾತ್ರಗಳಲ್ಲಿ ವಿಭಿನ್ನವಾಗಿ ನಾವು ನೋಡಿದ್ದೀವಿ. ವಿಲನ್ ಆಗಿ ನೋಡಿದ್ದೀವಿ, ಪೊಲೀಸಾಗಿ ನೋಡಿದ್ದೀವಿ, ಹೀರೋ ಆಗಿ ನೋಡಿದಂಥವ್ರು. ಬಟ್ ಇಲ್ಲಿ ಸ್ವಲ್ಪ ಸಿಂಪಲಾಗಿ ಕಾಣಿಸ್ಕೊಳ್ತಾ ಇದ್ದಾರೆ. ಆದರೆ ಒಂದು ಕಡೆ ಟೀಸರ್ನ ನೋಡುವಾಗ ಒಂದು ಸೆಕ್ಯೂರಿಟಿಯಾಗಿ ನೋಡ್ತೀವಿ, ಇನ್ನೊಂದು ಕಡೆ ಬುದ್ಧಿಮಾಂದ್ಯ ಥರ ಕಾಣಿಸ್ಕೊಳ್ತಾರೆ ಅಂತಂದರೆ ಇಲ್ಲಿ ಏನೋ ಚಮತ್ಕಾರ ಅಂತು ಅಂದರೆ ಅವರ ಪಾತ್ರದ ಹಿಂದೆ ಏನೋ ಇಂಪಾರ್ಟೆಂಟ್ ಕತೆ ಏನೋ ಇದೆ ಅನ್ನುವಂಥದ್ದು, ಇಂಪಾರ್ಟೆಂಟ್ ಪಾತ್ರ ಅನ್ನುವಂಥದ್ದಂತೂ ಕ್ಲಿಯರಾಗಿ ಗೊತ್ತಾಗುತ್ತೆ. ಒಳ್ಳೆ ಕಾಸ್ಟಿಂಗ್ ಅಂತೂ ಇಟ್ಟಿದ್ದಾರಪ್ಪ. ಇಲ್ಲಿ ಕಾಮಿಡಿಗೂ ಏನು ಕಡಿಮೆ ಇರಲ್ಲ ಅಂತ ಅನಿಸುತ್ತೆ. ಯಾಕೆ ಅಂದರೆ ಇಲ್ಲಿ ಗಿಲ್ಲಿ ನಟ ಮಿಡ್ಲಲ್ಲಿ ಬಂದು ಹೋಗ್ತಾರೆ. ಗೊತ್ತಿಲ್ಲ ಯಾವ ಮಟ್ಟಕ್ಕೆ ಅವ್ರು ಇಲ್ಲಿ ನಗಿಸ್ಬೋದು ಅಂತ. ಆ್ಯಂಡ್ ಓವರ್ ಆಲ್ ಕ್ವಾಲಿಟಿ ಮೇಕಿಂಗ್ ಅಂತ ಈಗಾಗಲೇ ಹೇಳ್ದಂಗೆ, ಸೊ ಒಂದು ಕಾಸ್ಟಿಂಗ್ ಇರ್ಬೋದು ಅಥವಾ ಕ್ವಾಲಿಟಿ ಇರ್ಬೋದು, ಸಿನಿಮಾ ಏನು ಕಥೆ ಅನ್ನೋದನ್ನು ಈ ಸಿಂಪಲ್ ಟೀಸರ್ಲಂತೂ ಎಲ್ಲೂ ಬಿಟ್ಕೊಟ್ಟಿಲ್ಲ. ನೋಡೋಣ ಮುಂದೆ ರಿಲೀಸ್ ಆಗುವಂಥ ಟ್ರೈಲರಲ್ಲಿ ಹಾಗೆ ಸಿನಿಮಾದಲ್ಲಿ ಯಾವ ರೀತಿ ಕಥೆ ಇಟ್ಟಿರ್ತಾರೆ ಅನ್ನೋದು ನಿಧಾನಕ್ಕೆ ಗೊತ್ತಾಗುತ್ತೆ. ಸೊ ರಿಟರ್ನ್ ಹಾಗೆ ಡೈರೆಕ್ಟೆಡ್ ಬೈ ಇಲ್ಲಿ ಚಂದ್ರಶೇಖರ್ ಬಂಡಿಯಪ್ಪ ಅವ್ರದ್ದು. ಯಾಕಂದರೆ ಇವರು ರಥಾವರ ಸಿನಿಮಾ ನೋಡಿರೋರು ಗೊತ್ತಿರುತ್ತೆ, ಒಳ್ಳೆ ಡೈರೆಕ್ಟರ್ ಕೂಡ ಹೌದು. ಈ ಸಿನಿಮಾದಲ್ಲಿ ಏನು ಚಮತ್ಕಾರ ಮಾಡಿರ್ತಾರೆ, ಏನು ಕತೆ ಕೊಟ್ಟಿರ್ತಾರೆ ಅಂತ ಕಾದಂತೂ ನೋಡಬೇಕು. ಈ ಸಿನಿಮಾ ನಿರ್ಮಾಣ ಮಾಡ್ತಾ ಇರೋದು ಡಾಕ್ಟರ್ ಕಲ್ಲಹಳ್ಳಿ ಚಂದ್ರಶೇಖರ್, ಹಾಗೆ ಕೋ ಪ್ರೊಡ್ಯೂಸರ್ ಆಗಿ ವಿದ್ಯಾದೇವಿ ಅವರು ಕೆಲಸ ಮಾಡಿದ್ದಾರೆ. ಸೊ ಮುಂದಿನ ದಿನದಲ್ಲಿ ರಿಲೀಸ್ ಆಗುವಂಥ ಟ್ರೈಲರ್ ನಮಗೆ ಆ್ಯಕ್ಚುಲ್ ಸಿನಿಮಾದ ಕಥೆ ಏನು ಅನ್ನುವಂಥದ್ದನ್ನು ತಿಳಿಸ್ಕೊಡುತ್ತೆ. ಈ ಅಪ್ಡೇಟ್ ನಿಮ್ಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.